ನಮ್ಮ ಕನ್ನಡ ಆಡಿಯೋ ಬುಕ್ಗಳನ್ನ ಕೇಳಿ. ಆಧ್ಯಾತ್ಮಿಕತೆ, ಸ್ವಸಹಾಯ, ಹಣಕಾಸು ಮತ್ತು ಸ್ಫೂರ್ತಿ ಎಲ್ಲವನ್ನೂ ಒಂದೇ ಕಡೆ ಪಡೆಯಿರಿ. ಬೇಗ ಶ್ರೀಮಂತರಾಗಿ ಸಂತೋಷವಾಗಿರಿ. ಸಾಮಾನ್ಯವಾಗಿ ನಾವು ಈ ವೈದ್ಯಕೀಯ ರೋಗ ನಿರ್ಣಯದ ಬಗ್ಗೆ ಮಾತಾಡ್ಬೇಕಾದ್ರೆ ಅಲ್ಲಿ ಒಂದು ರೀತಿಯ ನಿಖರತೆ ಇರುತ್ತೆ ಅಲ್ವಾ? ಹೌದು, ಖಂಡಿತ. ಲೈಕ್ ಎಂಜಿನಿಯರಿಂಗ್ ಥರ. ಕೈ ಮೂಳೆ ಮುರಿದಿದ್ರೆ ಆ ಎಕ್ಸ್ರೇ ಯಂತ್ರ ಆ ಮುರಿದಿರೋ ಬಿಳಿಯ ರೇಖೆನ ಸ್ಪಷ್ಟವಾಗಿ ತೋರಿಸುತ್ತೆ. ವೈದ್ಯರು ಅದರ ಕಡೆ ಬೊಟ್ಟು ಮಾಡಿ ಇಲ್ಲಿದೆ ನೋಡಿ ಸಮಸ್ಯೆ ಅಂತ ಬಹಳ ಖಚಿತವಾಗಿ ಹೇಳ್ತಾರೆ. ನಿಜ. ಮನುಷ್ಯನ ತರ್ಕಕ್ಕೆ ಯಾವಾಗ್ಲೂ ಕಣ್ಣಿಗೆ ಕಾಣೋ ಅಳೆಯಬಹುದಾದ ಸಾಕ್ಷಿಗಳಿದ್ರೆ ಒಂಥರ ನೆಮ್ಮದಿ ಸಿಗುತ್ತೆ. ಯಾಕಂದ್ರೆ ಅಲ್ಲಿ ಗೊಂದಲ ಇರಲ್ಲ. ಎಕ್ಸಾಕ್ಟ್ಲಿ. ಆದ್ರೆ ನಾವು ಈ ನರವಿಜ್ಞಾನ ಅಂದ್ರೆ ನ್ಯೂರೋಸೈನ್ಸ್, ಮನುಷ್ಯನ ಆಲೋಚನಾ ಕ್ರಮ ಮತ್ತು ಆಧ್ಯಾತ್ಮಿಕತೆಯ ಆಳಕ್ಕಿಳಿದಾಗ ಆ ಎಕ್ಸ್ರೇ ಯಂತ್ರ ಇದ್ದಕ್ಕಿದ್ದಂತೆ ಕೆಲಸ ಮಾಡಲ್ಲ. ಅಲ್ಲಿ ಬಣ್ಣಗಳು ಕಪ್ಪು ಬಿಳಪಾಗಿರಲ್ಲ. ಹೌದು. ಸೊ ನಮ್ಮ ಇಂದಿನ ಈ ಆಳವಾದ ಅಧ್ಯಯನದಲ್ಲಿ ನಾವು ಇದೇ ಒಂದು ನಿಗೂಢ ಪ್ರಪಂಚನ ಭೇದಿಸ್ತಾ ಇದ್ದೀವಿ. ಇವತ್ತಿನ ನಮ್ಮ ಮೂಲವಸ್ತು ಬಂದ್ಬಿಟ್ಟು ಕ್ರಿಸ್ ವ್ಯಾಲೋಟನ್ ಅವರ ಸ್ಪಿರಿಚುವಲ್ ಇಂಟೆಲಿಜೆನ್ಸ್ ಅಂದ್ರೆ ಆಧ್ಯಾತ್ಮಿಕ ಬುದ್ಧಿಮತ್ತೆ ಅನ್ನೋ ಪುಸ್ತಕದ ಟಿಪ್ಪಣಿಗಳು. ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ಖಂಡಿತ. ನಮ್ಮ ಇಂದಿನ ಧ್ಯೇಯ ಕೂಡ ಬಹಳ ಸ್ಪಷ್ಟವಾಗಿದೆ. ಕೇವಲ ಧಾರ್ಮಿಕ ತತ್ವಗಳನ್ನ ಕಲೆ ಹಾಕೋದಲ್ಲ, ಬದಲಾಗಿ ಮಿದುಳಿನ ನರವಿಜ್ಞಾನ ಮತ್ತು ಆಧ್ಯಾತ್ಮಿಕತೆಯ ಅದ್ಭುತ ಸಂಯೋಜನೆಯಿಂದ ನಮ್ಮ ಮಿದುಳಿನ ಭೌತಿಕ ರಚನೆನ ಹೇಗೆ ಬದಲಾಯಿಸ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಅಂದ್ರೆ ದೇವರಂತೆ ಯೋಚಿಸುವ ಕಲೆ ಅಂದ್ರೆ ಏನು ಅಂತ ನಾವು ಬಿಡಿಸಿ ನೋಡಬೇಕಿವತ್ತು. ಹೌದು. ಸೊ ಪ್ರಾರಂಭಿಸಲು ಈ ಆಧ್ಯಾತ್ಮಿಕ ಬುದ್ಧಿಮತ್ತೆ ಅಥವಾ ಎಸ್ಕ್ಯೂ ಅನ್ನೋ ಪದನ ಮೊಟ್ಟಮೊದಲ ಬಾರಿಗೆ ಕೇಳುತ್ತಿರೋರಿಗಾಗಿ ಇದನ್ನ ಅತ್ಯಂತ ಸರಳವಾಗಿ ಹೇಗೆ ವಿವರಿಸ್ಬೋದು? ನೋಡಿ, ನಾವು ಸಾಮಾನ್ಯವಾಗಿ ಬುದ್ಧಿಮತ್ತೆ ಅಂದ ತಕ್ಷಣ ಐಕ್ಯೂ ಮತ್ತು ಇಕ್ಯೂ ಬಗ್ಗೆ ಮಾತ್ರ ಯೋಚಿಸ್ತೀವಿ ಅಲ್ವಾ? ಐಕ್ಯೂ ಅಂದ್ರೆ ತಾರ್ಕಿಕ ಬುದ್ಧಿಮತ್ತೆ, ಇಕ್ಯೂ ಅಂದ್ರೆ ಭಾವನಾತ್ಮಕ ಬುದ್ಧಿಮತ್ತೆ. ಎಕ್ಸಾಕ್ಟ್ಲಿ. ಐಕ್ಯೂ ಅಂದ್ರೆ ಗಣಿತ ಬಿಡಿಸೋದು, ತರ್ಕಬದ್ಧವಾಗಿ ಯೋಚಿಸೋದು. ಇಕ್ಯೂ ಅಂದ್ರೆ ನಮ್ಮ ಮತ್ತು ಇತರರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದು. ಆದರೆ ವ್ಯಾಲೆಟನ್ ಅವರು ಆಧ್ಯಾತ್ಮಿಕ ಬುದ್ಧಿಮತ್ತೆ ಅಥವಾ ಎಸ್ಕ್ಯೂ ಅನ್ನೋ ಮೂರನೇ ಆಯಾಮವನ್ನು ವಿವರಿಸ್ತಾರೆ. ಓ, ಮೂರನೇ ಆಯಾಮ. ಹೌದು. ಆಧ್ಯಾತ್ಮಿಕ ಬುದ್ಧಿಮತ್ತೆ ಅಂದ್ರೆ ಕೇವಲ ಧಾರ್ಮಿಕ ಜ್ಞಾನ ಹೊಂದಿರೋದಲ್ಲ, ಅಥವಾ ಯಾವುದೋ ಪವಿತ್ರ ಗ್ರಂಥಗಳನ್ನ ಬಾಯ್ಪಾಠ ಮಾಡೋದಲ್ಲ. ಬದಲಾಗಿ ಇದು ಮನುಷ್ಯನ ತರ್ಕ ಮತ್ತು ಭಾವನೆಗಳನ್ನ ಮೀರಿದ ಉನ್ನತ ಆಯಾಮದ ಗ್ರಹಿಕೆ ಅಂತ ಹೇಳ್ತಾರೆ. ನನಗಿಲ್ಲಿ ಸ್ವಲ್ಪ ಗೊಂದಲ ಆಗ್ತಿದೆ. ಮನುಷ್ಯನ ತರ್ಕನ ಮೀರಿದ ಗ್ರಹಿಕೆ ಅಂದ್ರೆ ಏನು? ಅಂದ್ರೆ ನಮಗೆ ಅರ್ಥವಾಗದ ವಿಷಯಗಳನ್ನ ಕುರುಡಾಗಿ ನಂಬೋದಾ? ಇಲ್ಲ, ಖಂಡಿತ ಕುರುಡು ನಂಬಿಕೆ ಅಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಅಪೊಸ್ತಲ ಪೌಲನ ಬೋಧನೆಗಳನ್ನ ಗಮನಿಸಬೇಕು. ರೋಮನ್ರಿಗೆ ಬರೆದ ಪತ್ರದಲ್ಲಿ ಬರೋದಲ್ವಾ? ಹೌದು. ರೋಮನ್ರಿಗೆ 12.2ರಲ್ಲಿ ಪೌಲನು ಮನಸ್ಸಿನ ನವೀಕರಣ ಅಂದ್ರೆ ರಿನ್ಯೂಯಿಂಗ್ ಆಫ್ ದ ಮೈಂಡ್ ಅನ್ನೋ ಪರಿಕಲ್ಪನೆನ ಪ್ರಸ್ತಾಪ ಮಾಡ್ತಾನೆ. ಅಂದ್ರೆ ನಮ್ಮ ಸಾಮಾನ್ಯ ಮಾನವ ತರ್ಕದ ಮಿತಿಯನ್ನು ಒಡೆದು ಪವಿತ್ರಾತ್ಮದ ಮೂಲಕ ದೇವರ ದೃಷ್ಟಿಕೋನವನ್ನ ಪಡ್ಕೊಳ್ಳೋದು. ಓ, ಅಂದ್ರೆ ನಮ್ಮ ಆಲೋಚನಾ ದಾಟಿಯನ್ನೇ ಅಪ್ಗ್ರೇಡ್ ಮಾಡೋದು ಅಂತನಾ? ನಿಖರವಾಗಿ. ಲೇಖಕರು ಇದರಲ್ಲಿ 5 ಆಯಾಮಗಳ ಬುದ್ಧಿಮತ್ತೆನ ಗುರುತಿಸ್ತಾರೆ. ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು ತ್ರಿಆಯಾಮದ ಆಲೋಚನೆ, ಅಂದ್ರೆ ಟ್ರೈಡಿಮೆನ್ಷನಲ್ ಥಿಂಕಿಂಗ್. ಟ್ರೈಡೈಮೆನ್ಷನಲ್ ಥಿಂಕಿಂಗ್ ಅಂದ್ರೆ ಐಕ್ಯೂ, ಇಕ್ಯೂ ಮತ್ತು ಎಸ್ಕ್ಯೂ. ಹೌದು. ಈ ಮೂರನ್ನು ಒಟ್ಟಿಗೆ ಬಳಸಿ ಯೋಚಿಸೋದು. ಅಂದ್ರೆ ಎಸ್ಕ್ಯೂ ಅನ್ನೋದು ಐಕ್ಯೂ ಅನ್ನ ತಳ್ಳಿ ಹಾಕಲ್ಲ, ಬದಲಾಗಿ ಅದರ ಜೊತೆ ಸೇರಿಕೊಳ್ಳುತ್ತೆ ಅಂತ ನೀವು ಹೇಳ್ತಿರೋದು. ಖಂಡಿತ. ತಳ್ಳಿ ಹಾಕಲ್ಲ, ಅದು ಜೊತೆಯಾಗಿ ಕೆಲಸ ಮಾಡುತ್ತೆ. ಇದನ್ನ ಯಾವ್ದಾದ್ರೂ ದೈನಂದಿನ ಉದಾಹರಣೆ ಜೊತೆ ವಿವರಿಸೋಕ್ಕಾಗುತ್ತಾ? ಸ್ವಲ್ಪ ಸುಲಭವಾದಿ ಅರ್ಥ ಆಗೋ ಹಾಗೆ. ಹೌದು. ಇದಕ್ಕೆ ಸ್ಮಾರ್ಟ್ಫೋನ್ ಉದಾಹರಣೆ ಬೆಸ್ಟ್ ಅಂತ ಹೇಳ್ಬೋದು. ಒಂದು ಕ್ಷಣ ಯೋಚಿಸಿ. ನಿಮ್ಮ ಹತ್ರ ಒಂದು ಅತ್ಯಾಧುನಿಕ ಸ್ಮಾರ್ಟ್ಫೋನ್ ಇದೆ. ಓಕೆ. ಅದರಲ್ಲಿ ಅತ್ಯುತ್ತಮ ಪ್ರೊಸೆಸರ್ ಇದೆ, ಕ್ಯಾಮ್ರಾ ಇದೆ ಮತ್ತು ಮೆಮರಿ ಇದೆ. ಇದುವೇ ಮನುಷ್ಯನ ಐಕ್ಯೂ ಮತ್ತು ಇಕ್ಯೂ ಅಂತ ಇಟ್ಕೊಳ್ಳಿ. ಈ ಹಾರ್ಡ್ವೇರ್ ಎಷ್ಟೇ ಶಕ್ತಿಶಾಲಿಯಾಗಿದ್ರೂ ಆ ಫೋನ್ಗೆ ಇಂಟರ್ನೆಟ್ ಸಂಪರ್ಕ ಇಲ್ಲ ಅಂದ್ರೆ ಅದರ ಸಾಮರ್ಥ್ಯ ಕೇವಲ ಆ ಫೋನ್ ಒಳಗಡೆ ಇರೋ ಡೇಟಾಗೆ ಮಾತ್ರ ಸೀಮಿತ ಆಗಿರುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಇಂಟರ್ನೆಟ್ ಇಲ್ಲ ಅಂದ್ರೆ ಆ ಸ್ಮಾರ್ಟ್ಫೋನ್ ಕೇವಲ ಒಂದು ಕ್ಯಾಲ್ಕುಲೇಟರ್ ಅಥವಾ ಕ್ಯಾಮೆರಾ ಅಷ್ಟೇ. ನನಗೀಗ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ಹಾಗಾದ್ರೆ ಈ ಆಧ್ಯಾತ್ಮಿಕ ಬುದ್ಧಿಮತ್ತೆ ಅಥವಾ ಎಸ್ಕ್ಯೂ ಅನ್ನೋದು ಆ ಸ್ಮಾರ್ಟ್ಫೋನ್ಗೆ ಸಿಗೋ ವೈಫೈ ಅಥವಾ ಇಂಟರ್ನೆಟ್ ಕನೆಕ್ಷನ್ ಇದ್ದ ಹಾಗೆ? ಹೌದು, 100% ಅದೇ.
ನಾವು ಪವಿತ್ರಾತ್ಮದ ಮೂಲಕ ದೇವರ ಆ ಅನಂತ ಜ್ಞಾನಕ್ಕೆ ಅಂದ್ರೆ ಆ ಡಿವೈನ್ ಕ್ಲೌಡ್ಗೆ ಸಂಪರ್ಕ ಹೊಂದಿದಾಗ ನಮ್ಮ ಸೀಮಿತ ಮಾನವ ತರ್ಕದ ಗಡಿಗಳು ವಿಸ್ತಾರ ಆಗುತ್ತೆ. ವಾವ್, ಇದು ನಿಜಕ್ಕೂ ಅದ್ಭುತವಾದ ಕಾನ್ಸೆಪ್ಟ್. ಅಂದ್ರೆ ನಮ್ಮ ಮಿದುಳು ಕೇವಲ ತನ್ನ ಸ್ವಂತ ಅನುಭವಗಳನ್ನ ಅವಲಂಬಿಸೋ ಬದಲು ಬ್ರಹ್ಮಾಂಡದ ಜ್ಞಾನದ ಭಂಡಾರವನ್ನೇ ಆಕ್ಸೆಸ್ ಮಾಡುತ್ತಾ? ಹೌದು, ಅದೇ ಆ ಮನಸ್ಸಿನ ನವೀಕರಣ ಅಂದ್ರೆ. ಆದ್ರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಈ ವೈಫೈಗೆ ಕನೆಕ್ಟ್ ಆಗೋದು ಅಷ್ಟು ಸುಲಭ ಆಗಿದ್ರೆ ಮನುಷ್ಯರು ತಮ್ಮ ಕೆಟ್ಟ ಅಭ್ಯಾಸಗಳನ್ನ, ನಕಾರಾತ್ಮಕ ಆಲೋಚನೆಗಳನ್ನ ಬಿಡೋಕೆ ಯಾಕಿಷ್ಟೊಂದು ಕಷ್ಟಪಡ್ತಾರೆ? ಸರಿಯಾದ ಪ್ರಶ್ನೆ. ಇಲ್ಲೇ ಅಲ್ವಾ ಈ ಪುಸ್ತಕ ವಿಜ್ಞಾನದ ಕಡೆಗೆ ತಿರುಗೋದು. ಅಂದ್ರೆ 2008ರಲ್ಲಿ ಲೇಖಕರಿಗೆ ಆದಂಥ ಒಂದು ಮಾನಸಿಕ ಕುಸಿತ ಮತ್ತು ಅವರು ನ್ಯೂರೋಸೈನ್ಸ್ ಬಗ್ಗೆ ಹೇಗೆ ಅಧ್ಯಯನ ಮಾಡಿದ್ರು ಅನ್ನೋ ವಿಷಯ ಬರುತ್ತೆ. ಹೌದು, ವ್ಯಾಲೆಟನ್ ಅವರು 2008ರಲ್ಲಿ ತೀವ್ರವಾದ ಮಾನಸಿಕ ಕುಸಿತವನ್ನ ಅನುಭವಿಸಿದ್ರು. ಆದರೆ ಅವರು ಕೇವಲ ಪ್ರಾರ್ಥನೆ ಮಾಡಿ ಸುಮ್ಮನಾಗ್ಲಿಲ್ಲ. ಬದಲಾಗಿ ಮಿದುಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದರ ಬಗ್ಗೆ ನರವಿಜ್ಞಾನವನ್ನ ಆಳವಾಗಿ ಅಧ್ಯಯನ ಮಾಡಿದ್ರು. ನಾವು ಒಂದು ವಿಷಯವನ್ನು ಯೋಚಿಸಿದಾಗ ನಮ್ಮ ಮಿದುಳಿನಲ್ಲಿ ಭೌತಿಕವಾಗಿ ನ್ಯೂರಾನ್ಗಳು ಒಂದಕ್ಕೊಂದು ಬೆಸೆದುಕೊಳ್ತವೆ. ಓ, ಭೌತಿಕವಾದ ಬದಲಾವಣೆ ಆಗುತ್ತೆ ಮಿದುಳಿನಲ್ಲಿ. ಹೌದು, ಪದೇ ಪದೇ ಒಂದೇ ರೀತಿ ಯೋಚಿಸಿದಾಗ ಆ ನ್ಯೂರಾನ್ಗಳು ನರ ಮಾರ್ಗಗಳನ್ನ ಅಂದ್ರೆ ನ್ಯೂರಲ್ ಪಾಥ್ವೇಸ್ ಅನ್ನ ಸೃಷ್ಟಿಸ್ತವೆ. ಅಂದ್ರೆ ಕಾಡಿನಲ್ಲಿ ಪದೇ ಪದೇ ನಡೆದಾಗ ಒಂದು ಕಾಲುದಾರಿ ಸೃಷ್ಟಿಯಾಗುತ್ತಲ್ಲ, ಆ ರೀತಿ ಅಂತನಾ? ಹೌದು, ಪರ್ಫೆಕ್ಟ್ ಎಕ್ಸಾಂಪಲ್. ಮತ್ತು ಆ ದಾರಿಯಲ್ಲಿ ಹೆಚ್ಚು ನಡೆದಷ್ಟು ಅದು ಅಗಲವಾಗಿ ಕೊನೆಗೊಂದು ದಿನ ಅದೊಂದು ದೊಡ್ಡ ಕಾಂಕ್ರೀಟ್ ಹೆದ್ದಾರಿಯಾಗಿ ಬದಲಾಗೋಗುತ್ತೆ. ಓ, ಆಮೇಲೆ ಅದನ್ನ ಅಳಿಸೋದು ಕಷ್ಟ. ನಿಜ. ಇಲ್ಲಿ ಸಮಸ್ಯೆ ಏನಂದ್ರೆ ಮಿದುಳು ಯಾವಾಗ್ಲೂ ತನ್ನ ಶಕ್ತಿನ ಉಳಿಸೋಕೆ ಶಾರ್ಟ್ಕಟ್ ಅಥವಾ ಕ್ಷಿಪ್ರ ಮಾರ್ಗಗಳನ್ನ ಹುಡುಕುತ್ತೆ. ಅಂದ್ರೆ ಕ್ವಿಕ್ ರೂಟ್ಸ್. ಅಂದ್ರೆ ಹೊಸದಾಗಿ ಯೋಚಿಸೋ ಬದಲು ಹಳೇ ದಾರಿಯಲ್ಲೇ ಹೋಗೋದು. ರಿಯಾಕ್ಟ್ ಮಾಡುತ್ತೆ. ಸ್ವಲ್ಪ ತಡೀರಿ. ಹಾಗಾದ್ರೆ ನಾವು ಎಷ್ಟೇ ಹೊಸ ವಿಷಯಗಳನ್ನ ಕಲ್ತ್ರೂ ಆ ಹಳೆಯ ರಸ್ತೆಗಳು ನಮ್ಮನ್ನ ಮತ್ತೆ ಮತ್ತೆ ನಮ್ಮ ಆ ಹಳೆಯ ಅಭ್ಯಾಸಗಳಿಗೆ ಎಳೆದು ತರುತ್ತೆ ಅಂತನಾ? ಖಂಡಿತ. ಇದಕ್ಕೆ ಕಾರಣ ಮಿದುಳಿನ ಮತ್ತೊಂದು ಸ್ವಭಾವ. ಅದನ್ನ ಫಸ್ಟ್ ಮೆನ್ಷನ್ ಪ್ರಿನ್ಸಿಪಲ್ ಅಂದ್ರೆ ಮೊದಲ ಉಲ್ಲೇಖದ ತತ್ವ ಅಂತ ಕರೀತಾರೆ. ಫಸ್ಟ್ ಮೆನ್ಷನ್ ಪ್ರಿನ್ಸಿಪಲ್ ಅಂದ್ರೆ ಏನು? ಇದರ ಅರ್ಥ, ನಾವು ಯಾವುದೇ ಒಂದು ವಿಷಯದ ಬಗ್ಗೆ ಮೊದಲ ಬಾರಿಗೆ ಯಾವ ಮಾಹಿತಿಯನ್ನ ಕೇಳ್ತೀವೋ ನಮ್ಮ ಮಿದುಳು ಅದನ್ನೇ ಅಂತಿಮ ಸತ್ಯ ಅಂತ ನಂಬಿಬಿಡುತ್ತೆ. ಅರೆ, ಇದು ಒಂಥರ ಭೀಕರವಾಗಿದೆ ಅಲ್ವಾ? ಅಂದ್ರೆ ಒಬ್ಬ ವ್ಯಕ್ತಿಗೆ ಚಿಕ್ಕ ವಯಸ್ಸಿನಲ್ಲಿ ನೀನ್ ಯಾವುದಕ್ಕೂ ಲಾಯಕ್ಕಿಲ್ಲ, ನಿನ್ನಿಂದ ಏನೂ ಸಾಧಿಸಕ್ಕಾಗಲ್ಲ ಅಂತ ಯಾರಾದ್ರೂ ಪದೇ ಪದೇ ಹೇಳಿದ್ರೆ ಆ ವ್ಯಕ್ತಿಯ ಮಿದುಳು ಆ ಫಸ್ಟ್ ಮೆನ್ಷನ್ ಅನ್ನೇ ಸತ್ಯ ಅಂತ ನಂಬಿಬಿಡುತ್ತೆ ಮತ್ತು ಕೀಳರಿಮೆಯ ಒಂದು ದೊಡ್ಡ ಹೆದ್ದಾರಿಯನ್ನೇ ನಿರ್ಮಿಸಿಬಿಡುತ್ತೆ. ಭವಿಷ್ಯದಲ್ಲಿ ಆ ವ್ಯಕ್ತಿ ಎಷ್ಟೇ ಸಾಧನೆ ಮಾಡಿದ್ರು ಅಥವಾ ಹೊಸ ಪ್ರೇರಣಾದಾಯಕ ಮಾತುಗಳನ್ನ ಕೇಳಿದ್ರೂ ಆ ಮಿದುಳು ಅದನ್ನ ಬೇಗ ಸ್ವೀಕರಿಸಲ್ಲ. ಹೌದು, ಯಾಕಂದ್ರೆ ಆ ಹಳೆಯ ದಾರಿ ತೀರಾ ಗಟ್ಟಿಯಾಗಿದೆ. ಹೊಸ ಮತ್ತು ಸರಿಯಾದ ಮಾಹಿತಿ ಬಂದಾಗ ಅದನ್ನ ಸ್ವೀಕರಿಸೋಕೆ ಮಿದುಳು ಬಹಳ ವಿರೋಧ ವ್ಯಕ್ತಪಡಿಸುತ್ತೆ. ಓಹ್, ಆ ಹಳೆಯ ನರಮಾರ್ಗಗಳು ನಮ್ಮನ್ನೇ ನಾಶ ಮಾಡುವ ವಿನಾಶಕಾರಿ ಮಾರ್ಗಗಳಾಗಿರುತ್ತೆ. ಎಕ್ಸಾಕ್ಟ್ಲಿ. ಹಾಗಾದ್ರೆ ಈ ಕಾಂಕ್ರೀಟ್ ರಸ್ತೆನ ಅಳಿಸಿ ಹಾಕೋದು ಹೇಗೆ? ಕೇವಲ ನಾನು ಸಮರ್ಥ ಅಂತ ಸುಮ್ನೆ ಅಂದುಕೊಂಡ್ರೆ ಆ ರಸ್ತೆ ಒಡಿಯಲ್ಲಲ್ವಾ? ಖಂಡಿತ ಒಡಿಯಲ್ಲ. ಕೇವಲ ಪಾಸಿಟಿವ್ ಥಿಂಕಿಂಗ್ ಇಂದ ಅದು ಆಗಲ್ಲ. ನಮಗಲ್ಲಿ ಒಂದು ಮಾನಸಿಕ ಬುಲ್ಡೋಸರ್ ಬೇಕಾಗತ್ತೆ. ಹಳೆಯ ಕೆಟ್ಟ ಆಲೋಚನೆಗಳ ದಾರಿನ ಅಗೆದು ಸಮತಟ್ಟು ಮಾಡಿ ಹೊಸ ದಾರಿ ಮಾಡ್ಬೇಕು. ಈ ಆಧ್ಯಾತ್ಮಿಕ ಬುದ್ಧಿಮತ್ತೆಯ ಪರಿಕಲ್ಪನೆಯಲ್ಲಿ ಆ ಬುಲ್ಡೋಸರ್ ಹೇಗೆ ಕೆಲಸ ಮಾಡುತ್ತೆ? ಆ ಬುಲ್ಡೋಸರ್ ಬೇರ್ಯಾವುದೂ ಅಲ್ಲ, ಅದುವೇ ದೇವರ ವಾಕ್ಯ ಮತ್ತು ಧ್ಯಾನ. ಆದ್ರೆ ಇಲ್ಲಿ ಧ್ಯಾನ ಅಥವಾ ಮೆಡಿಟೇಷನ್ ಅನ್ನೋದರ ಮರುವ್ಯಾಖ್ಯಾನ ಮಾಡ್ಬೇಕು ನಾವು. ಸಾಮಾನ್ಯವಾಗಿ ನಾವು ಧ್ಯಾನ ಅಂದ್ರೆ ಒಂದು ನಿಶ್ಶಬ್ದವಾದ ಮೂಲೆಯಲ್ಲಿ ಕಣ್ಣು ಮುಚ್ಚಿ ಕೂತು ಮನಸ್ಸನ್ನ ಸಂಪೂರ್ಣ ಶೂನ್ಯ ಮಾಡೋದು ಅನ್ಕೋತೀವಿ. ಹೌದು, ಬಹುತೇಕ ಜನರು ಯೋಚಿಸೋದು ಹಾಗೇನೆ, ಮೈಂಡ್ ಬ್ಲ್ಯಾಂಕ್ ಮಾಡಬೇಕು ಅಂತ. ಆದರೆ ಆಧ್ಯಾತ್ಮಿಕ ಬುದ್ಧಿಮತ್ತೆಯಲ್ಲಿ ವಿವರಿಸಿರೋ ಹಾಗೆ ಹೀಬ್ರೂ ಭಾಷೆಯಲ್ಲಿ ಧ್ಯಾನಕ್ಕೆ ಹಗ ಅನ್ನೋ ಪದ ಇದೆ. ಹಗ? ಹೌದು, ಹಗ. ಹಗ ಅಂದ್ರೆ ಶೂನ್ಯಗೊಳಿಸೋದಲ್ಲ, ಬದಲಾಗಿ ಸಕ್ರಿಯವಾಗಿ ಗಟ್ಟಿಯಾಗಿ ಪಠಿಸೋದು ಅಥವಾ ಗುಟ್ರು ಹಾಕೋದು ಅಂತ ಅರ್ಥ. ಓ, ಗುಟ್ರು ಹಾಕೋದು ಅಂದ್ರೆ ಸಿಂಹ ಗರ್ಜಿಸೋ ಥರ? ಹೌದು, ಒಂದು ಸಿಂಹ ತನ್ನ ಬೇಟೆಯ ಮೇಲೆ ಗುಟ್ರು ಹಾಕೋ ಹಾಗೆ. ದೇವರ ವಾಕ್ಯಗಳನ್ನ, ಭರವಸೆಗಳನ್ನ ಕೇವಲ ಮನಸ್ಸಿನಲ್ಲಿ ಮೌನವಾಗಿ ಓದೋದಲ್ಲ, ಬದಲಾಗಿ ಅವುಗಳನ್ನ ಧ್ವನಿ ಎತ್ತಿ ಘೋಷಿಸೋದು. ನಂಗಿಲ್ಲಿ ಒಂದು ಸಣ್ಣ ಗೊಂದಲ ಇದೆ. ಮಾರುಕಟ್ಟೆಯಲ್ಲಿ ಸಿಗೋ ಸಾವಿರಾರು ಪ್ರೇರಣಾದಾಯಕ ಪುಸ್ತಕಗಳು ಹೇಳೋ ಪಾಸಿಟಿವ್ ಥಿಂಕಿಂಗ್ ಅಂದ್ರೆ ಸಕಾರಾತ್ಮಕ ಚಿಂತನೆ ಮತ್ತು ಈ ಹಗ ಧ್ಯಾನಕ್ಕೂ ಏನು ವ್ಯತ್ಯಾಸ?
ಎರಡೂ ಒಂದೇ ಅಲ್ವಾ? ಆ, ಮೇಲ್ನೋಟಕ್ಕೆ ಒಂದೇ ಅನಿಸ್ಬೋದು, ಆದರೆ ಮೂಲಭೂತ ವ್ಯತ್ಯಾಸ ಇದೆ. ಕೇವಲ ಸಕಾರಾತ್ಮಕವಾಗಿ ಯೋಚಿಸೋದು ನಮ್ಮ ಸ್ವಂತ ಬುದ್ಧಿಮತ್ತೆಯ ಮಿತಿಯಲ್ಲೇ ನಡೆಯುತ್ತೆ, ಅಂದ್ರೆ ಆ ಹಾರ್ಡ್ವೇರ್ ಒಳಗಡೆನೆ. ಓ, ಇಂಟರ್ನೆಟ್ ಕನೆಕ್ಷನ್ ಇಲ್ದೆ? ಹೌದು, ಅದು ತಾತ್ಕಾಲಿಕ. ಆದರೆ ಆಧ್ಯಾತ್ಮಿಕ ಧ್ಯಾನವು ನಮ್ಮನ್ನ ಆ ಇಂಟರ್ನೆಟ್ ಕ್ಲೌಡ್ಗೆ, ಅಂದ್ರೆ ದೈವಿಕ ಸತ್ಯಕ್ಕೆ ಸಂಪರ್ಕಿಸುತ್ತೆ. ಇದನ್ ಅರ್ಥ ಮಾಡ್ಕೊಳ್ಳೋಕೆ ನಾವು ಈ ಕೋರ್ ವ್ಯಾಲ್ಯೂಸ್ ಮತ್ತು ಹೈ ವ್ಯಾಲ್ಯೂಸ್ ನಡುವಿನ ಸಂಘರ್ಷನ ನೋಡಬೇಕು. ಕೋರ್ ವ್ಯಾಲ್ಯೂಸ್ ಅಂದ್ರೆ ಮೂಲ ಮೌಲ್ಯ ಮತ್ತು ಹೈ ವ್ಯಾಲ್ಯೂಸ್ ಅಂದ್ರೆ ಉನ್ನತ ಮೌಲ್ಯ. ಇವೆರಡರ ನಡುವಿನ ವ್ಯತ್ಯಾಸನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಖಂಡಿತ. ಉನ್ನತ ಮೌಲ್ಯಗಳು ಅಂದ್ರೆ ನಾವು ಬಾಹ್ಯವಾಗಿ ನಂಬಲು ಆಶಿಸುವ ಆದರ್ಶಗಳು. ಉದಾಹರಣೆಗೆ, ದೇವರು ನನ್ನನ್ನ ಕಷ್ಟಕಾಲದಲ್ಲಿ ಕಾಪಾಡ್ತಾನೆ ಅಂತ ನಾವು ಸಾರ್ವಜನಿಕವಾಗಿ ಅಥವಾ ಚರ್ಚ್ನಲ್ಲಿ ಹೇಳ್ಕೋಬಹುದು. ಆದರೆ ಮೂಲ ಮೌಲ್ಯಗಳು ಅಂದ್ರೆ ನಿಜವಾದ ಬಿಕ್ಕಟ್ಟಿನ ಸಮಯದಲ್ಲಿ, ಒತ್ತಡದ ಪರಿಸ್ಥಿತಿಯಲ್ಲಿ ನಮ್ಮ ನೈಜ ಗ್ರಹಿಕೆನ ನಿಯಂತ್ರಿಸುವ ಆಳವಾದ ನಂಬಿಕೆಗಳು. ಓ, ಅಂದ್ರೆ ಒಬ್ಬ ವ್ಯಕ್ತಿಗೆ ಇದ್ದಕ್ಕಿದ್ದಂತೆ ಉದ್ಯೋಗ ಹೋದಾಗ ಅಥವಾ ಆರ್ಥಿಕ ಸಂಕಷ್ಟ ಬಂದಾಗ ಆ ವ್ಯಕ್ತಿಗೆ ತೀವ್ರವಾದ ಆತಂಕ ಮತ್ತು ಭಯ ಕಾಡಿದ್ರೆ, ಅಂದ್ರೆ ಆತನ ಮೂಲ ಮೌಲ್ಯದಲ್ಲಿ ಇನ್ನೂ ನಾನು ಅನಾಥ, ನನ್ನನ್ನ ಕಾಪಾಡೋರಿಲ್ಲ ಅನ್ನೋ ನಂಬಿಕೆ ಅಡಗಿದೆ ಅಂತರ್ಥ. ಹರೇ, ಮೇಲ್ನೋಟಕ್ಕೆ ಉನ್ನತ ಮೌಲ್ಯಗಳನ್ನ ಮಾತಾಡಿದ್ರು, ಕಷ್ಟ ಬಂದಾಗ ನಮ್ಮ ಆ ಕ್ವಿಕ್ ರೂಟ್ ಆ ಹಳೆಯ ಮೂಲ ಮೌಲ್ಯದ ಕಡೆಗೆ ಓಡೋಗುತ್ತೆ. ಎಕ್ಸಾಕ್ಟ್ಲಿ ಹೇಳ್ದ್ರಿ. ನಿಜವಾದ ರೂಪಾಂತರ ಅಂದ್ರೆ ಟ್ರಾನ್ಸ್ಫರ್ಮೇಷನ್ ಆಗೋದು ಈ ಎರಡೂ ಮೌಲ್ಯಗಳು ಒಂದಾದಾಗ ಮಾತ್ರ. ಅದಕ್ಕಾಗಿಯೇ ಬೆಳಗಿನ ದಿನಚರ್ಯೆ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಅಂದ್ರೆ ಆ ಬಿಡುವಿಲ್ಲದ ದಿನಚರ್ಯೆಯಲ್ಲಿ ಪ್ರತಿದಿನ ಮುಂಜಾನೆ ಆ ಬುಲ್ಡೋಸರ್ ಅನ್ನ ಸ್ಟಾರ್ಟ್ ಮಾಡಬೇಕು. ಹೌದು. ಮುಂಜಾನೆ ಎದ್ದ ತಕ್ಷಣ ನಿನ್ನೆ ನಡೆದ ಕಹಿ ಘಟನೆಗಳನ್ನು ಅಥವಾ ಇಂದಿನ ಆತಂಕಗಳನ್ನು ಮೆಲ್ಕು ಹಾಕೋ ಬದಲು, ನಾನು ಸಮರ್ಥನಾಗಿದ್ದೀನಿ, ನನಗೆ ದೈವಿಕ ರಕ್ಷಣೆ ಇದೆ ಅನ್ನೋ ದೇವ್ರ ವಾಕ್ಯಗಳನ್ನ ಅಘಾ ಮಾಡ್ಬೇಕು, ಅಂದ್ರೆ ಗಟ್ಟಿಯಾಗಿ ಹೇಳ್ಬೇಕು. ಹೌದು. ಇದರಿಂದ ಮಿದುಳಿನ ನ್ಯೂರೋಪ್ಲಾಸ್ಟಿಸಿಟಿ ಮೂಲಕ ಆ ಹಳೆಯ ಕಾಂಕ್ರೀಟ್ ರಸ್ತೆಗಳು ಒಡೆದು ಹೊಸ ನರಮಾರ್ಗಗಳು ಗಟ್ಟಿಯಾಗುತ್ತೆ. ಇದನ್ನೇ ಮನಸ್ಸಿನ ನವೀಕರಣ ಅಂತ ಕರೆಯೋದು. ನಾವು ಈ ರೀತಿ ಮಿದುಳನ್ನ ಬುಲ್ಡೋಸರ್ ಇಟ್ಟು ಕ್ಲೀನ್ ಮಾಡಿ ಹೊಸ ರಸ್ತೆ ನಿರ್ಮಿಸಿದ್ದೀವಿ ಅನ್ಕೊಳ್ಳೋಣ. ಆದ್ರೆ ಆ ಹೊಸ ರಸ್ತೆ ಸರಿಯಾಗಿ ನಿರ್ಮಾಣ ಆಗಿದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡೋದು ಹೇಗೆ? ಈ ಪುಸ್ತಕದಲ್ಲಿ ನವೀಕರಿಸಿದ ಮನಸ್ಸಿನ 8 ಲಕ್ಷಣಗಳನ್ನ, ಅಂದ್ರೆ 8 ಸೈನ್ಸ್ ಆಫ್ ಅ ರಿನ್ಯೂಡ್ ಮೈಂಡ್ ಅನ್ನ ಪಟ್ಟಿ ಮಾಡಿದ್ದಾರೆ ಅಲ್ವಾ? ಈ 8 ಲಕ್ಷಣಗಳು ನಮ್ಮ ಆಧ್ಯಾತ್ಮಿಕ ಬುದ್ಧಿಮತ್ತೆಯ ಅಳತೆಗೋಲುಗಳಿದ್ದ ಹಾಗೆ ಅಲ್ವಾ? ಹೌದು. ಆ 8 ಲಕ್ಷಣಗಳು ಯಾವುದು ಅಂದ್ರೆ, 1 ಭರವಸೆಯಿಂದ ತುಂಬಿರುವುದು, 2 ಅಸಾಧ್ಯವಾದದ್ದನ್ನು ಸಾಧ್ಯವೆಂದು ನಂಬುದು, 3 ಶಾಂತಿ ಮತ್ತು ಸಕಾರಾತ್ಮಕತೆಯಿಂದ ಬದುಕೋದು, 4 ವೈಯಕ್ತಿಕ ದೌರ್ಬಲ್ಯಗಳನ್ನ ಶಕ್ತಿಯಾಗಿ ಸ್ವೀಕರಿಸೋದು, 5 ಬೇಗನೆ ಕ್ಷಮಿಸುವ ಗುಣ, 6 ವಿಶ್ವಾಸ ಮತ್ತು ಕೃತಜ್ಞತೆ ಹೊಂದಿರೋದು, 7 ಇತರರ ಸಾಮರ್ಥ್ಯವನ್ನ ನಂಬೋದು, ಮತ್ತು 8 ತ್ರಿಆಯಾಮದ ಆಲೋಚನೆ. ಈ 8 ಲಕ್ಷಣಗಳನ್ನ ಕೇಳೋಕೆ ಬಹಳ ಚೆನ್ನಾಗಿದೆ, ಆದ್ರೆ ವಾಸ್ತವದಲ್ಲಿ ಇದು ಸ್ವಲ್ಪ ಕಷ್ಟ ಅನ್ಸುತ್ತೆ. ನಾವೊಂದು ರಿಯಾಲಿಟಿ ಚೆಕ್ ಮಾಡೋಣ. ಖಂಡಿತ ಮಾಡೋಣ. ಈ ಪಟ್ಟಿಯಲ್ಲಿರೋ 4ನೇ ಲಕ್ಷಣನ ಗಮನಿಸಿ. ವೈಯಕ್ತಿಕ ದೌರ್ಬಲ್ಯಗಳನ್ನ ಶಕ್ತಿಯಾಗಿ ನೋಡೋದು. ಇದು ಮನುಷ್ಯನ ಸಾಮಾನ್ಯ ತರ್ಕಕ್ಕೆ ಸಂಪೂರ್ಣ ವಿರುದ್ಧವಾಗಿದೆ ಅಲ್ವಾ? ಹೌದು, ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಈಗ ಕಾರ್ಪೊರೇಟ್ ಜಗತ್ತಿನಲ್ಲಿ ಕೆಲ್ಸದ ಒತ್ತಡದಲ್ಲಿ ನಿಮ್ಮ ದೌರ್ಬಲ್ಯನ ತೋರಿಸಿದರೆ ನಿಮ್ಮನ್ನ ಕೆಲಸದಿಂದಲೇ ತೆಗೆದುಹಾಕ್ಬೋದು. ಹೀಗಿರುವಾಗ ಇದನ್ ಪಾಲಿಸೋದು ಹೇಗೆ? ಇದೇನೋ ಒಂಥರ ಅವೈಜ್ಞಾನಿಕ ತರ್ಕನಾ? ಇದು ಅವೈಜ್ಞಾನಿಕ ಅಲ್ಲ. ಇದು ಮಾನವ ತರ್ಕದ ಮಿತಿನ ದಾಟುವ ಪ್ರಕ್ರಿಯೆ. ಲೌಕಿಕ ಜಗತ್ತಿನಲ್ಲಿ ದೌರ್ಬಲ್ಯ ಅಂದ್ರೆ ಅವಮಾನ ಅಥವಾ ಸೋಲು. ಆದ್ರೆ ಆಧ್ಯಾತ್ಮಿಕ ಬುದ್ಧಿಮತ್ತೆಯಲ್ಲಿ ನಮ್ಮ ಮಿತಿಯೇ ದೇವರ ಅನಂತ ಸಾಮರ್ಥ್ಯವು ಕೆಲಸ ಮಾಡೋಕೆ ಶುರುವಾಗೋ ಜಾಗ. ನಮ್ಮ ಮಿತಿ ಎಲ್ಲಿ ಮುಗಿಯುತ್ತೋ ಅಲ್ಲಿಂದ ಅದು ಶುರುವಾಗುತ್ತಾ? ಎಕ್ಸಾಕ್ಟ್ಲಿ. ನಿಮ್ಮ ಸ್ವಂತ ತರ್ಕ, ನಿಮ್ಮ ಐಚ್ಯು ಎಲ್ಲಿ ಕೈಕೊಡುತ್ತೋ ಅಲ್ಲಿ ನೀವು ಪವಿತ್ರಾತ್ಮನ ಸಹಾಯವನ್ನ ಆಹ್ವಾನಿಸ್ತೀರಿ. ನಿಮ್ಮ ದೌರ್ಬಲ್ಯವು ನಿಮ್ಮನ್ನ ಆ ಇಂಟರ್ನೆಟ್ ಕ್ಲೌಡ್ಗೆ ಕನೆಕ್ಟ್ ಆಗೋಕೆ ಪ್ರೇರೇಪಿಸುವ ಒಂದು ಟ್ರಿಗರ್ ಆಗಿ ಕೆಲಸ ಮಾಡುತ್ತೆ. ಇದು ಬಹಳ ಆಸಕ್ತಿದಾಯಕವಾಗಿದೆ. ಅಂದ್ರೆ ಇದು ಕೇವಲ ಭಾನುವಾರದ ಪ್ರಾರ್ಥನೆಗೆ ಅಥವಾ ಚರ್ಚ್ಗೆ ಮಾತ್ರ ಸೀಮಿತವಾದ ವಿಷಯ ಅಲ್ಲ. ಆಧ್ಯಾತ್ಮಿಕ ಬುದ್ಧಿಮತ್ತೆ ಅನ್ನೋದು ನಮ್ಮ ಆಫೀಸ್ ಡೆಸ್ಕ್, ಫ್ಯಾಕ್ಟರಿ ಅಥವಾ ಟೆಕ್ನಿಕಲ್ ಲ್ಯಾಬ್ಗೂ ಅನ್ವಯಿಸುತ್ತೆ. ಹೌದು, ದೈನಂದಿನ ಜೀವನದ ಪ್ರತಿಯೊಂದು ಕೆಲಸಕ್ಕೂ ಅನ್ವಯಿಸುತ್ತೆ.
ಸೈದ್ಧಾಂತಿಕ ಲಕ್ಷಣಗಳಿಂದ ವಾಸ್ತವ ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳುವ ಬಗ್ಗೆ ಪುಸ್ತಕದಲ್ಲಿ ಅದ್ಭುತವಾದ ನೈಜ ಉದಾಹರಣೆಗಳಿವೆ. ಲೇಖಕರು ತಮ್ಮ ಆ ಹಾಳಾದ ಟ್ರಕ್ ಅನ್ನ ರಿಪೇರಿ ಮಾಡಿದ ಘಟನೆಯನ್ನೇ ತಗೊಳ್ಳಿ. ಅದು ಬಹಳ ಇಂಟ್ರೆಸ್ಟಿಂಗ್ ಘಟನೆ. ಒಂದು ಕೆಟ್ಟುಹೋದ ಯಂತ್ರನ ಆಧ್ಯಾತ್ಮಿಕವಾಗಿ ಸರಿಪಡಿಸೋಕೆ ಸಾಧ್ಯನಾ? ನನ್ಗಂತೂ ಇದು ನಂಬೋಕೆ ಕಷ್ಟ ಆಗ್ತಿದ. ಈಗ ನನ್ನ ಕಾರು ಕೆಟ್ರೆ ನಾನು ಮೆಕ್ಯಾನಿಕ್ ಹತ್ರ ಹೋಗ್ಬೇಕು, ಕೇವಲ ಪ್ರಾರ್ಥನೆ ಮಾಡಿದ್ರೆ ಕಾರು ಸ್ಟಾರ್ಟ್ ಆಗೋಗುತ್ತಾ? ನಿಮ್ಮ ಪ್ರಶ್ನೆ ಅತ್ಯಂತ ಸಹಜವಾದದ್ದು. ಆದರೆ ಆಧ್ಯಾತ್ಮಿಕ ಬುದ್ಧಿಮತ್ತೆ ಅಂದ್ರೆ ಐಕ್ಯೂ ಅಂದ್ರೆ ಆ ಮೆಕ್ಯಾನಿಕಲ್ ಜ್ಞಾನನ ಕಡೆಗಣಿಸೋದಲ್ಲ. ಲೇಖಕರ ಟ್ರಕ್ ಕೆಟ್ಟೋಗಿದ್ದಾಗ ಅವರು ಮೊದಲು ತಮ್ಮ ಸ್ವಂತ ತಾರ್ಕಿಕ ಜ್ಞಾನದಿಂದ ಅದನ್ನು ಸರಿಪಡಿಸೋಕೆ ಎಷ್ಟೋ ಪ್ರಯತ್ನ ಮಾಡ್ತಾರೆ. ಆದರೆ ವಿಫಲರಾಗ್ತಾರೆ. ಆಗ ಅವರು ಕೇವಲ ಮೆಕ್ಯಾನಿಕ್ ಅನ್ನ ಕರೆಯೋ ಬದಲು ಪ್ರಾರ್ಥನೆಯ ಮೂಲಕ ಪವಿತ್ರಾತ್ಮದ ಒಳನೋಟನ ಕೇಳ್ತಾರೆ. ಅಚ್ಚರಿ ಏನಂದ್ರೆ ವಾಹನದ ಆಲ್ಟರ್ನೇಟರ್ ಅಥವಾ ನಿರ್ದಿಷ್ಟ ಭಾಗ ಹೇಗೆ ಹಾಳಾಗಿಲೆ ಅನ್ನೋ ನಿಖರವಾದ ಚಿತ್ರಣ ಅವರ ಮನಸ್ಸಿನಲ್ಲಿ ಮೂಡುತ್ತೆ. ವಾವ್! ಇದು ಕೇವಲ ಮ್ಯಾಜಿಕ್ ಅಲ್ಲ, ಇದು ಐಕ್ಯೂ ಅನ್ನ ಮೀರಿದ ಹೊಸ ಸೃಜನಾಶೀಲ ಪರಿಹಾರಗಳನ್ನ ಪಡೆಯೋ ಪ್ರಕ್ರಿಯೆ. ಹೌದು, ಇದನ್ನೇ ಕ್ರಿಯೇಟಿವ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಕರೆಯೋದು. ಅಂದ್ರೆ ಕಾರ್ಯಸ್ಥಳದಲ್ಲಿ ಪರಿಹರಿಸಲಾಗದ ತಾಂತ್ರಿಕ ಸಮಸ್ಯೆ ಎದುರಾದಾಗ ಕೇವಲ ಸ್ವಂತ ತರ್ಕನ ಅವಲಂಬಿಸದೆ ಪವಿತ್ರಾತ್ಮನ ಆಹ್ವಾನಿಸಿದಾಗ ಸಿಗುವ ಪ್ರಾಯೋಗಿಕ ಪರಿಹಾರಗಳಿವು. ಎಸ್ಕ್ಯೂ ನಮಗೆ ಕಾಣದ ವಿಷಯಗಳನ್ನ ನೋಡೋಕೆ ಸಹಾಯ ಮಾಡುತ್ತೆ. ಖಂಡಿತ ಮಾಡುತ್ತೆ. ನಮ್ಗೆ ಮತ್ತೊಂದು ಉದಾಹರಣೆ ಬಹಳ ಆಶ್ಚರ್ಯ ತಂದಿತು. 2ನೇ ಮಹಾಯುದ್ಧದ ಸಮಯದ ಎಡ್ವಿನ್ ಲೇಟನ್ ಅವರಂತಹ ಕ್ರಿಪ್ಟೋಗ್ರಾಫರ್ಗಳ ಉದಾಹರಣೆ. ಹೌದು. ಎಡ್ವಿನ್ ಲೇಟನ್ ಶತ್ರುಗಳ ಸಂವಹನ, ಅವರ ಗುಪ್ತ ಸಂದೇಶಗಳನ್ನು ಭೇದಿಸಿ ಮುಂದೆ ಬರಬಹುದಾದ ಅಪಾಯಗಳನ್ನು ಮೊದಲೇ ಗ್ರಹಿಸಿ ಎಚ್ಚರಿಸ್ತಾ ಇದ್ರು. ಲೇಖಕರು ಇದನ್ನ ಆಧ್ಯಾತ್ಮಿಕ ವಿವೇಚನೆಗೆ ಅಂದ್ರೆ ಸ್ಪಿರಿಚುವಲ್ ಡಿಸರ್ನ್ಮೆಂಟ್ಗೆ ಹೋಲಿಸ್ತಾರೆ. ದೈನಂದಿನ ಜೀವನದಲ್ಲಿ ಮತ್ತು ವೃತ್ತಿ ಜೀವನದಲ್ಲಿ ನಮ್ಗೆ ಕಾಣದ ಎಷ್ಟೋ ಅಪಾಯಗಳಿರುತ್ತಲ್ವಾ? ಹೌದು, ಗುಪ್ತ ಕಾರ್ಯತಂತ್ರಗಳಿರುತ್ತೆ. ನಮ್ಮ ಕಣ್ಣಿಗೆ ಕಾಣೋ ಭೌತಿಕ ಪುರಾವೆಗಳನ್ನು ಮಾತ್ರ ನಂಬಿದ್ರೆ ನಾವು ಸೋಲ್ಬಹುದು. ಆದರೆ ಆಧ್ಯಾತ್ಮಿಕ ಬುದ್ಧಿಮತ್ತೆಯು ನಮಗೆ ಆ ಕ್ರಿಪ್ಟೋಗ್ರಾಫರ್ ಥರ ಕೆಲಸ ಮಾಡುತ್ತೆ. ಅಂದ್ರೆ ಪರಿಸ್ಥಿತಿಯ ಹಿಂದಿರೋ ನೈಜ ಉದ್ದೇಶಗಳನ್ನ, ಅಡಗಿರೋ ಅಪಾಯಗಳನ್ನ ಗ್ರಹಿಸೋಕೆ ಮತ್ತು ಸರಿಯಾದ ನಿರ್ಧಾರ ತಗೊಳ್ಳೋಕೆ ಸಹಾಯ ಮಾಡುತ್ತೆ. ಎಕ್ಸಾಕ್ಟ್ಲಿ. ಇದು ನಾಯಕತ್ವದ ಸ್ಥಾನದಲ್ಲಿ ಅಂದ್ರೆ ಲೀಡರ್ಶಿಪ್ ರೋಲ್ಸ್ನಲ್ಲಿ ಇರೋರ್ರೆ ಎಷ್ಟೊಂದು ಮುಖ್ಯ ಅಲ್ವಾ? ಒಂದು ಕಂಪನಿಯ ಸಿಇಒ ಅಥವಾ ಮ್ಯಾನೇಜರ್ ಕೇವಲ ಎಕ್ಸೆಲ್ ಶೀಟ್ ಡೇಟಾ ನೋಡಿ ನಿರ್ಧಾರ ತಗೊಳ್ಳೋ ಬದಲು ಈ ಆಧ್ಯಾತ್ಮಿಕ ವಿವೇಚನೆನ ಬಳಸಿದ್ರೆ ಆ ಕಂಪನಿಯ ದಿಕ್ಕೇ ಬದಲಾಗಬಹುದು. ಖಂಡಿತವಾಗಿಯೂ. ಇದಕ್ಕೆ ಪುಸ್ತಕದಲ್ಲಿ ಬೆಥೆಲ್ ಸ್ಕೂಲ್ ಆಫ್ ಟೆಕ್ನಾಲಜಿಯ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನಂಬಿಕೆ ಮತ್ತು ತಂತ್ರಜ್ಞಾನನ ಬೆರೆಸಿ ನಿರ್ಧಾರ ತಗೊಳ್ಳೋದು ಹೇಗೆ ಅಂತ ಅವರು ವಿವರಿಸಿದ್ದಾರೆ. ತಂತ್ರಜ್ಞಾನದಂತಹ ಅತ್ಯಂತ ತಾರ್ಕಿಕ ಕ್ಷೇತ್ರದಲ್ಲಿ ದೇವರ ಒಳನೋಟನ ತರೋದು ಅಂದ್ರೆ ಅದುವೇ ನಿಜವಾದ ಬದಲಾವಣೆ. ಬೆಥೆಲ್ ಸ್ಕೂಲ್ ಆಫ್ ಟೆಕ್ನಾಲಜಿಯ ಉದ್ದೇಶ ಕೇವಲ ಕೋಡಿಂಗ್ ಕಲಿಸೋದಲ್ಲ, ಬದಲಾಗಿ ಉನ್ನತ ಕೌಶಲ್ಯ ಮತ್ತು ಆಧ್ಯಾತ್ಮಿಕ ಗುಣಲಕ್ಷಣಗಳನ್ನ ಹೊಂದಿರೋ ತಂತ್ರಜ್ಞರನ್ನ ರೂಪಿಸೋದು ಅಂತ ಓದಿದ್ದೆ. ಹೈದು, ಅವರು ಯಾವುದೇ ಸಾಫ್ಟ್ವೇರ್ ಸಮಸ್ಯೆ ಬಂದಾಗ್ಲೂ ದೇವರ ಮಾರ್ಗದರ್ಶನನ ಕೇಳ್ತಾರೆ. ಇದು ಕೇವಲ ಧಾರ್ಮಿಕ ಆಚರಣೆ ಅಲ್ಲ, ಇದು ಸೃಜನಾಶೀಲತೆಯ ಅತ್ಯುನ್ನತ ಮಟ್ಟನ ತಲುಪುವ ಒಂದು ತಂತ್ರಗಾರಿಕೆ. ವಾವ್! ಅಂದ್ರೆ ನಿಮ್ಮ ಐಕ್ಯೂ ಮತ್ತು ಇಕ್ಯೂ ಜೊತೆಗೆ ಎಸ್ಕ್ಯೂ ಸೇರಿದಾಗ ನೀವು ಇತರರಿಗಿಂತ ವಿಭಿನ್ನವಾಗಿ ಹೆಚ್ಚು ನವೀನವಾಗಿ ಯೋಚಿಸೋಕೆ ಮತ್ತು ಸಮಸ್ಯೆಗಳನ್ನ ಬಗೆಹರಿಸೋಕೆ ಸಾಧ್ಯವಾಗತ್ತೆ. ಹೌದು, ಖಂಡಿತ ಸಾಧ್ಯವಾಗತ್ತೆ. ಇದೆಲ್ಲವನ್ನು ಕೇಳಿದಾಗ ಒಂದು ವಿಷಯ ಸ್ಪಷ್ಟವಾಗತ್ತೆ. ದೈವಿಕ ಜ್ಞಾನ ಅನ್ನೋದು ಕೇವಲ ಯಾವುದೋ ಮರಣಾನಂತರದ ಜೀವನಕ್ಕೆ ಸಂಬಂಧಿಸಿದ್ದಲ್ಲ, ಅದು ಇಂದಿನ ಈಗಿನ ನಮ್ಮ ಕೆಲಸಗಳಿಗೆ, ವೃತ್ತಿಜೀವನಕ್ಕೆ, ದೈನಂದಿನ ಸವಾಲುಗಳಿಗೆ ಬೇಕಾದ ಅತ್ಯಗತ್ಯ ಅಸ್ತ್ರ. ಒಟ್ಟಾರೆಯಾಗಿ ಹೇಳೋದಾದ್ರೆ ಆಧ್ಯಾತ್ಮಿಕ ಬುದ್ಧಿಮತ್ತೆ ಅಂದ್ರೆ ಕೇವಲ ಮಾಹಿತಿನ ಕಲಿಯೋದಲ್ಲ, ಅದು ದೇವರ ಜ್ಞಾನದೊಂದಿಗೆ ಸಂಬಂಧ ಬೆಳೆಸಿ ಆ ಹಗಧ್ಯಾನದ ಮೂಲಕ ನಮ್ಮ ಮಿದುಳಿನ ನರಮಾರ್ಗಗಳನ್ನು ಮರುನಿರ್ಮಾಣ ಮಾಡಿ ಸಂಪೂರ್ಣವಾಗಿ ರೂಪಾಂತರ ಹೊಂದುವ ಪ್ರಕ್ರಿಯೆ. ಕೇವಲ ತಿಳಿಯೋದು ಬೇರೆ, ಆಗುವುದು ಅಂದ್ರೆ ಬಿಕಮಿಂಗ್ ಅನ್ನೋದು ಬೇರೆ. ಈ ಪ್ರಕ್ರಿಯೆಯಲ್ಲಿ ನಾವು ಕೇವಲ ದೇವರ ಬಗ್ಗೆ ತಿಳ್ಕೊಳ್ಳೋದಲ್ಲ, ದೇವರಂತೆ ಯೋಚಿಸಲು ಆಗ್ತೀವಿ. ನಿಜಕ್ಕೂ ಇದು ಕಣ್ಣು ತೆರೆಸುವಂತಹ ಅಧ್ಯಯನ. ನಾವು ಆರಂಭದಲ್ಲಿ ಆ ಎಕ್ಸ್ರೇ ಯಂತ್ರದ ಬಗ್ಗೆ ಮಾತಾಡಿದ್ವಿ. ಮುರಿದ ಮೂಳೆನ ಮಾತ್ರ ನೋಡ್ಬಲ್ಲ ಯಂತ್ರ ಅದು. ಹೌದು. ಆದ್ರೆ ಈ ಆಧ್ಯಾತ್ಮಿಕ ಬುದ್ಧಿಮತ್ತೆ ಮತ್ತು ನರವಿಜ್ಞಾನದ ಜ್ಞಾನದಿಂದ ಮನುಷ್ಯ ತನ್ನ ಮನಸ್ಸಿನ ಎಕ್ಸ್ರೇ ಯಂತ್ರನ ತಾನೇ ವಿನ್ಯಾಸಗೊಳಿಸಬಹುದು. ಮಿದುಳಿನಲ್ಲಿ ಹರಿತಿರೋ ಆ ನಕಾರಾತ್ಮಕ ವಿನಾಶಕಾರಿ ಮಾರ್ಗಗಳನ್ನ ಆ ಆಧ್ಯಾತ್ಮಿಕ ಬುಲ್ಡೋಸರ್ ಬಳಸಿ ಅಳಿಸಿ ಅಲ್ಲಿ ಭರವಸೆಯ ದೈವಿಕ ಶಕ್ತಿಯ ಹೊಸ ಹೆದ್ದಾರಿಗಳನ್ನ ನಿರ್ಮಿಸಬಹುದು. ಹೌದು,
ಆ ಅಪಾರವಾದ ಶಕ್ತಿ ಮನುಷ್ಯನಿಗೆ ಲಭ್ಯವಿದೆ. ಕೇವಲ ಆ ವೈಫೈಗೆ ಕನೆಕ್ಟ್ ಆಗೋ ಮನಸ್ಸು ಮಾಡ್ಬೇಕಷ್ಟೇ. ಎಕ್ಸಾಕ್ಟ್ಲಿ. ಸೊ ಈ ಆಳವಾದ ಅಧ್ಯಯನನ ಮುಕ್ತಾಯಗೊಳಿಸುವ ಮುನ್ನ ಒಂದು ಆಳವಾದ ಚಿಂತನೆನ ಬಿಟ್ಟೋಗೋಕೆ ಇಷ್ಟಪಡ್ತೀನಿ. ವಿಜ್ಞಾನ ಸ್ಪಷ್ಟವಾಗಿ ಹೇಳುತ್ತೆ ಮನುಷ್ಯನ ಮಿದುಳಿನ ನರಮಾರ್ಗಗಳು ನಿರಂತರವಾಗಿ ಬದಲಾಗ್ತಾನೆ ಇರುತ್ತೆ ಅಂತ. ಹಾಗಾದ್ರೆ ಪ್ರಸ್ತುತ ಒಬ್ಬ ವ್ಯಕ್ತಿಯ ದೈನಂದಿನ ನಿರ್ಧಾರಗಳನ್ನ, ವೃತ್ತಿಜೀವನವನ್ನ, ಸಂಬಂಧಗಳನ್ನ ಅರಿವಿಲ್ಲದೆ ನಿಯಂತ್ರಿಸ್ತಿರೋ ಆ ಹಳೆಯ ನಕಾರಾತ್ಮಕ ಮೊದಲ ಆಲೋಚನೆಗಳು ಅಂದ್ರೆ ಆ ಫಸ್ಟ್ ಮೆನ್ಷನ್ಸ್ ಯಾವುವು, ಇಂದು ಅದೇ ಜಾಗದಲ್ಲಿ ಹಗ ಎನ್ನೋ ಬುಲ್ಡೋಸರ್ ಬಳಸಿ ದೈವಿಕ ಜ್ಞಾನನ ಅಳವಡಿಸೋಕೆ ಒಂದು ಸಣ್ಣ ಹೆಜ್ಜೆ ಇಟ್ಟರೆ ನಾಳೆ ಆ ವ್ಯಕ್ತಿಯ ಬದುಕಿನ ಭವಿಷ್ಯದ ದಿಕ್ಕು ಎಷ್ಟು ಅದ್ಭುತವಾಗಿ ಬದಲಾಗಬಹುದು ಅಲ್ವಾ? ಹೌದು, ಇದು ಪ್ರತಿಯೊಬ್ಬರೂ ತಮ್ಮೊಳಗೆ ತಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ.